ಹೌದು ನೋಡಿ ಫ್ರೆಂಡ್ಸ್, ಗಮ್ಮತ್ತು ನೋಡಿ ನನ್ನ ಗಂಡರು ಇವರಿಗೆ ಮದುವೆ ಡಬಲ್ ಮದುವೆ ಅಂದರೆ ನೋಡಿ, ಎಲ್ಲಿ ತನಕ ಹೆಂಡತಿ ತಿಂಗಳು ಎಷ್ಟು ಪ್ರೀತಿ ನೋಡಿ. ಮದುವೆ ಡಬಲ್ ಇವತ್ತು ಒಂದು ದಿನಕ್ಕೆ ಡಬಲ್ ಮದುವೆ ನನ್ನನ್ನೇ 2 ಸಲ ಆಗಿದ್ದಾರೆ. ಯಾಕೆ ಗೊತ್ತಿಲ್ಲ, ಸುಮ್ಮನೆ ತಮಾಷೆಗೆ ಅವರು ವಾಟ್ಸಪ್ಪಲ್ಲೆಲ್ಲ ಫೋಟೋ ಹಾಕಿದ್ದು ಪುನಃ ರಿಪೀಟ್ ಹಾಕಿದ್ರು. ಅದಕ್ಕೆ ಅವರು ಹೇಳುದು ಅದು ಖುಷಿಯಲ್ಲ, ಅಷ್ಟು ಖುಷಿ ನೋಡಿ ಹಾಗೆ, ಅಷ್ಟು ಖುಷಿ ಅವರಿಗೆ ಇವತ್ತು. ಹಾಗೆ ನಾವು ಊಟಕ್ಕೆ ಬಂದಿದ್ದೀವಿ ನೋಡಿ, ಇಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಹಾಗೆ ಇವರಿಗೆ ಇವತ್ತು ನಮಗಿಂತಲೂ ಇವರು ಭಾರಿ ಖುಷಿಯಲ್ಲಿದ್ದಾರೆ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಿ. ಹಾಗೆ ನಾವು ಮಧ್ಯಾಹ್ನದ ಊಟಕ್ಕೆ ವಿನಮ್ರ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇನ್ನೇನು ಗಮ್ಮತ್ತು ಊಟ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್. ನಮ್ಮ ಆಲ್ ಟೈಮ್ ಫೇವ್ರೇಟ್ ಚಿಕನ್ ಬಿರಿಯಾನಿ ಮತ್ತು ಸೌತ್ ಕಬಾಬ್, ಎಗ್ ಮಂಚೂರಿಯನ್ ಎಲ್ಲ ತಕೊಂಡೆವು. ವೆಜ್ ಹಾಗೂ ನಾನ್ ವೆಜ್ ನಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ. ಇಲ್ಲಿಗೆ ಕೂಡ ನಾವು ಹೆಚ್ಚಾಗಿ ಬರ್ತಾ ಇರ್ತೇವೆ. ಫುಡ್ ಕೂಡ ಬೆಸ್ಟ್ ಇದೆ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದಿರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರೋ ಜೊತೆಗೆ. ಹೆಸರು ಬರೆದ ಹಾಳೆಯ ಗೆಳೆಯ ನೀನೆ ಆಗಲಿ, ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ. ಜೊತೆಗಿರೋ ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರೋ ಹೊಸ ಕನಸಿನ ಮರ ತಂದವನೇ. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ. ಚಿಲಿಪಿಲಿ ಹಾಡೋ ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡೋ ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದಿ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು, ನಿನ್ನ ಸಹಚಾರವೇ ಚೈತ್ರ. ಅಲ್ಲಿ ನನ್ನ ಇಂಚರ ಮರ ತುಂತುರು, ಅಲ್ಲಿ ನೀರ ಹಾಡು. ಫ್ರೆಂಡ್ಸ್, ಇವತ್ತೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಪ್ರೋಗ್ರಾಮ್ ಎಲ್ಲ ತುಂಬ ಚೆಂದ ಆಯಿತು. ಆಮೇಲೆ ನಾವು ಮಧ್ಯಾಹ್ನ ಸ್ವಲ್ಪ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಬೀಚಿಗೆಲ್ಲ ಹೋದೆವು. ಬೇರೆ ಡ್ರೆಸ್ ಇದಲ್ಲ, ಬೀಚಿದೆಲ್ಲ ವೀಡಿಯೋ ಮಾಡಲಿಲ್ಲ. ಯಾಕೆ ಹೇಳಿದ್ರೆ ನಾವು ಸ್ವಲ್ಪ ಫ್ಯಾಮಿಲಿ ಫುಲ್ ಎಂಜಾಯ್ಮೆಂಟ್ ಮಾಡಿದೆವು. ಆಮೇಲೆ ಈಗ ನೈಟ್ ನಾವು ಹೊರಗಡೆ ಹೋಗ್ತಿದ್ದೇವೆ. ಯಾಕೆ ಅಂತ ಹೇಳಿದರೆ ಮನೇಲಿ ಏನು ಮಾಡಲಿಲ್ಲಲ್ಲ, ಹಾಗೆ ಫುಲ್ ಇವತ್ತು ಔಟ್ ಸೈಡ್ ನಮ್ಮದು ಫುಲ್ ಎಂಜಾಯ್. ಫ್ಯಾನ್ ಹಾಕಿದ್ದೀವಿ 2 ಕಡೆ. ಭಯಂಕರ ಇವತ್ತು ಜೋರುಂಟು, ಸೆಕೆ ಬಾರಿ ಜಾಸ್ತಿ ಉಂಟು. ಹಾಗೆ ಬೀಚಿದೆಲ್ಲ ವೀಡಿಯೋ ಮಾಡಲಿಲ್ಲ, ಯಾಕೆ ನಾವು ಫುಲ್ ಇವತ್ತು ಎಂಜಾಯ್ ಮಾಡಿ ನೀರಲ್ಲಿ ಫುಲ್ ಆಟ ಆಡಿದೆವು. ಯಾಕೆಂದರೆ ಸೆಕೆ ಕೂಡ ಉಂಟಲ್ಲ, ಹಾಗೆ ತುಂಬ ಜಾಲಿ ಆಯಿತು. ವಿಡಿಯೋ ಮಾಡುವವರು ಯಾರು? ನಾವು 4 ಮಂದಿ ಅಲ್ಲ, ಬೇರೆಯವರಲ್ಲಿ ನಮಗೆ ಮತ್ತೆ ಕ್ಯಾಮರಾ ಕೊಡ್ಲಿಕ್ಕೆ ಸರಿಯಾಗಿಲ್ಲ. ಹಾಗೆ ನಾವೇ ಫುಲ್ ಎಂಜಾಯ್ ಮಾಡಿದೆವು ಫ್ಯಾಮಿಲಿ. ಆಮೇಲೆ ಈವ್ನಿಂಗ್ ಕೂಡ ಅಷ್ಟೇ ಸ್ವಲ್ಪ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪುನಃ ಡ್ರೆಸ್ ಎಲ್ಲ ನೋಡಿ, ಪುನಃ ಡ್ರೆಸ್ ಎಲ್ಲ ಚೇಂಜ್ ಆಯಿತು. ಈಗ ನೈಟ್ ಡಿನ್ನರ್ಗೆ ಹೋಗುದು. ಇಲ್ಲಿ ನಮ್ಮ ಹತ್ರ ಒಂದು ಒಳ್ಳೆ ವೆಜ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗ್ತಿದ್ದೇವೆ. ಇಲ್ಲದ್ರೆ ಒಂದು ಗಡ್ಬಡ್ ತಿಂದು ಏನಂತ ನೋಡ್ಬೇಕು ಏನಂತೇಳಿ, ಐಸ್ ಕ್ರೀಮ್ ಏನಂತ ಈಗ ಒಂದು ನೈಟ್ ಒಂದು ಏನಾದರೂ ಫುಡ್ ತಿಂದು ಬರುವ ಅಂತೇಳಿ. ಹಾಗೆ ಪುನಃ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪುನಃ ಹೊರಟದು. ಹಾಗೆ ಎಲ್ಲರದ್ದು ಈಗ ಇವತ್ತು ಸಹ ಡ್ರೆಸ್ ಚೇಂಜ್ ಆಯ್ತು. ಹಾಗೆ ಇನ್ನು ಹೊರಡ್ತೇವೆ ಫ್ರೆಂಡ್ಸ್. ಇನ್ನು ಮತ್ತೆ ಇನ್ನು ಲೇಟ್ ಆಗ್ತದೆ. ಮಳೆ ಬರ್ತದ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಆ ರೀತಿ ಉಂಟು, ಅಂದ್ರೆ ಸೆಕೆ ಸ್ವಲ್ಪ ಜಾಸ್ತಿ ಉಂಟು. ಹಾಗೆ ಹೊರಟದು. ಫುಲ್ ಎಂಜಾಯ್ ಆಯಿತು, ತುಂಬ ಖುಷಿ ಆಯಿತು. ಹಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಗೌರವ ಸದಾ ಇರಲಿ. ಓಕೆ, ಇನ್ನು ನಾವು ಹೊರಡ್ತೇವೆ. ಓಕೆ, ಬಾಯ್. ನೋಡಿದ್ರಲ್ವ ಫ್ರೆಂಡ್ಸ್, ನಾವು ಲೈಫನ್ನು ಎಷ್ಟು ಎಂಜಾಯ್ ಮಾಡ್ತಿದ್ದೇವೆ ಅಂತ. ತುಂಬ ಜಾಲಿಯಲ್ಲಿ ಒಟ್ಟಾರೆ ಡ್ಯಾನ್ಸ್ ಮಾಡಿದ್ದು. ನೀವೆಲ್ಲರೂ ಕೂಡ ಯಾವಾಗಲೂ ಖುಷಿಯಲ್ಲಿ ಇರಿ ಎಂದು ನಾವು ಬಯಸ್ತೇವೆ. ಜೀವನದಲ್ಲಿ ಸಂತೋಷವೇ ಮುಖ್ಯ. ನಗುತ್ತಾ ಇದ್ದರೆ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಏನಂತೀರಾ ನೀವೆಲ್ಲರೂ?
ಬೀಚಲ್ಲಿ 4 ಮಂದಿ ನೀರಿನಲ್ಲಿ ತುಂಬ ಆಟ ಆಡಿದೆವು. ಫುಲ್ಲು ಟಯರ್ಡ್ ಆಗಿತ್ತು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೈಟ್ ಡಿನ್ನರಿಗೆ ಬಂದಿದ್ದೇವೆ ಈಗ. ಬಟರ್ ನಾನ್ ಫ್ರೆಂಡ್ಸ್ ಆ್ಯಂಡ್ ಇದು ಸಲಾಡ್, ಇದು ರೊಟ್ಟಿ ಮತ್ತಿದು ಅದಕ್ಕೆ ಕಡಾಯಿ, ವೆಜ್ ಕಡಾಯಿ. ಮಿಲ್ಕ್ ಶೇಕ್ ತೆಗಿಬಾರ್ದು, ಯಾವುದು ಮಿಲ್ಕ್ ಶೇಕ್ ಮಾತ್ರ ಜಾಸ್ತಿ ಅಲ್ಲ, ಅದಕ್ಕೆ ನಾವು ನಿಮ್ಮದೆಂತಾಯ್ತು? ಅದನ್ನ ಹೇಳಿ. ನಮ್ದೆಲ್ಲ ಫುಡ್ ಎಲ್ಲ ಆನಿವರ್ಸರಿ ಬಾರಿ ಗಮ್ಮತ್ತಲ್ಲಿ ಮಾಡಿದ್ರು ಬಾರಿ ತುಂಬ ಸಂಭ್ರಮದಿಂದ ಹಾಗೂ ದೊಡ್ಡ ಪಾರ್ಟಿ ಕೊಟ್ಟು ನಮ್ಮಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಮಾಡ್ತಾರೆ, ಇವತ್ತು ಸ್ಪೆಷಲ್ ಡೇ ಅಲ್ಲ, ಹಾಗೆ ಒಳ್ಳೆ ರೀತಿಯಲ್ಲಿ ನಮಗೆ ಇವತ್ತು ಗಮ್ಮತ್ತು ಮಾಡಿದ್ವಿ. ಬೀಚಿಗೆಲ್ಲ ಹೋಗ್ತೇವಲ್ಲ, ಬೀಚಲ್ಲಿ ತುಂಬ ಎಂಜಾಯ್ ಮಾಡಿದ್ದೆವು. ಅದು ಡ್ರೆಸ್ ಎಲ್ಲ ನಾವು ಸೇರಿ ಬೀಚಲ್ಲಿ ಹೋಗ್ತೇವೆ. ಮತ್ತೆ ರೆಸ್ಟ್, ಇವತ್ತಿನ ಕಾರ್ಯಕ್ರಮ ಮುಗಿಯಿತು. ಹಾಯ್ ಫ್ರೆಂಡ್ಸ್, ಈಗ ನಾವು ಸ್ವಲ್ಪ ಶಾಪಿಂಗ್ ಇಟ್ಟಿದ್ದೇವೆ. ನಮ್ಮ ಟಾಮಿಯನ್ನು ನೋಡಿ ಎಷ್ಟು ಹೊರಡುವಾಗ ಬೊಗಳ್ತಾನೆ ನೋಡಿ. ಹಾಗೆ ಈಗ ಹೊರಟಲ್ಲ, ನಾವು ಸ್ವಲ್ಪ ಪರ್ಚೇಸಿಂಗ್ಸ್ ಉಂಟು. ಮೊನ್ನೆ ಸ್ವಲ್ಪ ಮಾಡಿದ್ದು, ಮತ್ತು ನಮಗೆ ಅಲ್ಲಿ ಬೇರೆ ಕಡೆ ಹೋಗಿದ್ದೆವು ನಾವು, ಅಲ್ಲಿ ನಮಗೆ ಅಷ್ಟೊಂದು ಚಾಯ್ಸ್ ಆಗಲಿಲ್ಲ. ಹಾಗೆ ಇವತ್ತೊಂದು ಪುನಃ ಬೇರೆ ಕಡೆ ಹೋಗ್ತಿದ್ವಿ, ಬೇರೆ ಶಾಪಿಗೆ. ಅಂದರೆ ನಮಗೆ ಟ್ರೆಂಡ್ ಇದು ಸ್ವಲ್ಪ ಬಂದರೆ ನಮಗೆ ಸ್ವಲ್ಪ ಖುಷಿ ಆಗ್ತದಲ್ಲ ತೆಗಿಲಿಕ್ಕೆ. ಕೆಲವು ಕಡೆಯಲ್ಲೆಲ್ಲ ಈ ಓಲ್ಡ್ ಸ್ಟಾಕನ್ನೆಲ್ಲ ಓಲ್ಡ್ ತೋರಿಸ್ತಾರೆ, ಓಲ್ಡ್ ಸ್ಟಾಕ್ ಅದೆಲ್ಲ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಈಗ ಅವರು ಹೇಳಿದ್ರು ಟ್ರೆಂಡ್ ಇದು ಬರ್ತದೆ ಅಂತೇಳಿ, ಹಾಗೆ ಇವತ್ತು ಹೊರಡ್ತಾರೆ. ಹಾಯ್ ಜನರೇ, ಫ್ರೆಂಡ್ಸ್ ನಾವೀಗ ಹೊರಡಿದ್ದೇವೆ. ಆಮೇಲೆ ಅಲ್ಲಿ ಏನೆಲ್ಲ ಉಂಟು ನೋಡುವ, ಹೊಸತೆಲ್ಲ ನ್ಯೂ ಟ್ರೆಂಡ್ ಎಲ್ಲ ಬಂದಿದೆ ನೋಡಬೇಕು. ನನಗೆ ಕೆಲವೊಂದು ಟಾಪ್ಸ್ ಕೂಡ ನೋಡಬೇಕು ಹಾಗೆ. ಹೌದಾ ಜನರೇ? ಆಮೇಲೆ ಇವರಿಗೆ ಕೂಡ ಒಂದು ಶರ್ಟ್ ಆಗ್ಲಿಕ್ಕೆ ಉಂಟು. ಮತ್ತೆ ಚುನ್ನಿಗಳಿಗೆ ರಜೆ ಸಿಕ್ಕಿದೆ, ಮತ್ತೆ ಸ್ವೀಟಿಗೆ ಎಕ್ಸಾಮ್ ನಡೀತಾ ಉಂಟು, ಆಗ್ಲಿಲ್ಲ ಅವತ್ತು. ಆಮೇಲೆ ಯಾವ್ದ್ರಲ್ಲಿ ಬಂದಿದೆ? ಇನ್ಸ್ಟಾಗ್ರಾಮ್. ಹೌದಾ? ಹಾಯ್ ಜನರೇ. ಹೌದು, ಫ್ರೆಂಡ್ಸ್ ಹೇಳೋ ಬದಲು ಜನರೇ ಅಂತ. ಅಲ್ಲದು ಮಕ್ಕಳನ್ನ ತೋರಿಸ್ತೇನೆ. ಮತ್ತೆ ಬೇರೆ ಬೇರೆ ನೋಡ್ಬೇಕು ಅಲ್ಲಿಂದ. ಮತ್ತೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗುವಂತ ಮನೆಯಲ್ಲಿ ಹೇಳ್ತಿದ್ದಾರೆ ಇವರು ಹೀರೋ. ಐಸ್ ಕ್ರೀಮ್ ಬೇಕಂದ್ರೆ ಸಣ್ಣ ಮಕ್ಕಳಾಗಿ ಐಸ್ ಕ್ರೀಮ್ ಬೇಕಂತೆ. ಐಸ್ ಕ್ರೀಮ್ ತಿನ್ನುದು ಅದು ಎಂತ, ನನಗೆ ಅದು ಇಷ್ಟ ಇಲ್ಲ. ನನಗೆ ಅದಕ್ಕೆ ಆಲ್ಫೋನ್ಸ್ ಐಸ್ ಕ್ರೀಮ್ ಅಲ್ಲ, ಅದು ಹುಳಿ ಉಂಟು, ಹುಳಿ ಮತ್ತೆ ಸ್ವಲ್ಪ ಸ್ವೀಟ್ ಅಲ್ಲ. ಹೌದು, ಲೈಟ್ ಸ್ವಲ್ಪ ಲೈಟ್. ಆಲ್ಫೋನ್ಸ್ ಮಾವಿನ ಹಣ್ಣನ್ನೇ ಇಡುದು ಅದ್ರೊಳಗೆ ಐಸ್ ಕ್ರೀಮ್ ಮಾಡಿ. ನನಗೇನಷ್ಟು ಹುಳಿ ಇಲ್ವಾ ಸ್ವಲ್ಪ ಸಹ? ಹೌದಾ? ನೋಡಿ, ನಾವು ರಾಜಹಂಸ ಒಟ್ಟಿಗಿದ್ದೇವೆ. ಆಮೇಲೆ ಇವರಿಗೆ ಕೂಡ ನನ್ನ ಹೀರೋಗೆ ಐಸ್ ಕ್ರೀಮ್ ತಿನ್ಬೇಕಂತೆ. ಐಸ್ ಕ್ರೀಮ್ ತಿನ್ನುವ ಅಂತ ಹೇಳ್ತಿದ್ರು ಮನೆಯಲ್ಲಿ. ನೋಡಿ ನೇತ್ರಾವತಿ ಬ್ರಿಡ್ಜ್ ಅಲ್ಲಿ ಇದ್ದೇವೆ ಫ್ರೆಂಡ್ಸ್. ಮಾತಾಡು. ಈಗ ನಾನು ಕ್ಯಾಮರಾ ಆನ್ ಮಾಡಿದ್ವಿ, ಅಷ್ಟು ನಮಗ ಮಾತಾಡಿದ್ಲು. ನಾನು ಕ್ಯಾಮರಾ ಆನ್ ಮಾಡುವಾಗ ಸುಮ್ಮನೆ ಇದ್ದಾಳೆ, ಬೈಕ್ ಹೋಯ್ತು ಜನರೇ. ಸ್ವೀಟಿ ಸ್ವಲ್ಪ ಓದುದ ಅಂತ ಜನರೇ, ಅಕ್ಕ ಇಲ್ಲಿ ಓದ್ತಾ ಇದ್ದಾಳೆ.
ಅದಕ್ಕೋಸ್ಕರ ಈವ್ನಿಂಗ್ ಹೊರಟದ್ದು. ಮತ್ತೆ ಅವಳನ್ನು ಒಬ್ಬಳೆ ಮನೆಯಲ್ಲಿ ನಾವು ಇಷ್ಟವರೆಗೆ ಬಿಟ್ಟು ಹೋಗುದಿಲ್ಲ ಎಲ್ಲಿಗೆ ಕೂಡ ಮಕ್ಕಳನ್ನು. ಹಾಗೆ ನಾವು ಝೂಡಿಯೋಕ್ಕೆ ಬಂದಿದ್ದೇವೆ, ನೋಡ್ತಾ ಇದ್ದೇನೆ ಬಟ್ಟೆಯನ್ನೆಲ್ಲ. ಒಳ್ಳೊಳ್ಳೆಯ ಕಲೆಕ್ಷನ್ ಕೂಡ ಬಂದಿದೆ, ಹಾಗೆ ಪರ್ಚೇಸಿಂಗ್ ಆಗ್ತಾ ಉಂಟು. ಅಲ್ಲಿ ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೇವೆ. ನೋಡಿ, ಈಗ ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಹಾಗೆ ನಾವು ಐಡಿಯಲ್ಲಿಗೆ ಹೋಗಿ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ಅಲ್ಲಿ ಗಡ್ಬಡ್ ತಿಂದೆವು. ಮತ್ತು ಅಲ್ಲಿಂದ ಬರುವಾಗ ನಾವು ಇಲ್ಲಿ ನಮ್ಮದು ಒಂದು ಅಮೂಲ್ ಐಸ್ ಕ್ರೀಮ್ ಅಂತೇಳಿ ಒಂದು ಹೊಸತು ಓಪನ್ ಆಗಿದೆ, ಹಾಗೆ ಅಲ್ಲಿಗೆ ಹೋಗಿದ್ದೆವು. ಹಾಗೆ ಅಲ್ಲಿಗೆ ಹೋದಾಗ ನೋಡಿ ಗಡ್ಬಡ್, ನಾವು ಹೆಚ್ಚಾಗಿ ಅಲ್ಲಿಂದ ಪಾರ್ಸೆಲ್ ತರ್ತೇವೆ. ಹಾಗೆ ಇವತ್ತು ಪುನಃ ಪಾರ್ಸೆಲ್ ತಂದದ್ದು, ಹೀಗೆ ಸುಮ್ಮನೆ ತಿನ್ನುವ ಅಂತೇಳಿ ನೋಡಿ 3 ತಂದೆವು. ಗಡ್ಬಡದು 3 ಕೂಡ ಆಲ್ರೆಡಿ ಐಡಿಯಲ್ಲೆಲ್ಲ ಆಯ್ತು. ಚಿನ್ನು ಪರ್ಫೆಕ್ಟ್ ತಿಂದು, ಆಮೇಲೆ ಸ್ವೀಟಿ ಮತ್ತೆ ನಾನು ಗಡ್ಬಡ್, ಮತ್ತೆ ಇದೊಂದು ಪಾರ್ಸೆಲ್ ತಂದದ್ದು ನಾವು ಹೀಗೆ ಸುಮ್ಮನೆ ತಿನ್ನುವ ಅಂತೇಳಿ ಅಷ್ಟೇ. ನಮಗೆ ಅಂದ್ರೆ ಐಸ್ ಕ್ರೀಮ್ ತುಂಬಾ ಇಷ್ಟ, ತುಂಬಾ ಸೆಕೆ ಉಂಟಲ್ಲ. ಆಯ್ತು, ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.